ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಚಾಮರಾಜನಗರದಲ್ಲಿ ಸುಮಾರು ಜನಕ್ಕೆ ತಿಳಿದಿರೋ ಸ್ಥಳ. ಇದು ತಾಳವಾಡಿಯಿಂದ 13 ಕಿಲೋಮೀಟರ್ ದೂರದಲ್ಲಿರೋ ರಾಮಪಾದ ಅಂತ ದೇವಸ್ಥಾನ. ಈ ದೇವಸ್ಥಾನ ತಾಳವಾಡಿಯಿಂದ ತಲಮಲೆ ಊರಿಗೆ ಹೋಗೋ ರಸ್ತೆ. ಈ ರಸ್ತೆ ಫುಲ್ಲು ಕಾಡಿನ ಮಧ್ಯೆ ಕೂಡಿದೆ ಮತ್ತು ನಾವು ಹೋಗೋ ಜಾಗ ಅಂತೂ ತುಂಬ ಜನಕ್ಕೆ ತಿಳಿದಿಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ನೋಡಿ, ಜಿಂಕೆಗಳೆಲ್ಲ ಹೋಗ್ತಾ ಇದೆ ಅಲ್ಲಿ. ಈ ಕಾಡಲ್ಲಿ ಹೆಚ್ಚಾಗಿ ಆನೆಗಳು, ಚಿರತೆ, ಹುಲಿ ಮತ್ತು ಕರಡಿ ಎಲ್ಲ ಪ್ರಾಣಿಗಳು ಈ ಕಾಡಲ್ಲಿದೆ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದನೇ ಹೋಗ್ಬೇಕು. ಯಾವ ಪ್ರಾಣಿ ಯಾವಾಗ ಬರುತ್ತೆ, ಯಾವಾಗ ಅಡ್ಡ ಬರುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಗೆಳೆಯರೆ, ಹಾಗೆ ಮುಂದೆ ಹೋಗೋಣ. ಹೋಗ್ತಾ ಕಾಡೆಲ್ಲ ನೋಡಿಕೊಂಡು, ಹಸಿರು ವಾತಾವರಣ ನೋಡಿಕೊಂಡು ಹೋಗೋಣ. ಸ್ನೇಹಿತರೆ, ಹಿಂಗೆ ಎಡಗಡೆ ಭಾಗದಲ್ಲಿ ಹೋದರೆ ರಾಮಪಾದ ದೇವಸ್ಥಾನಕ್ಕೆ ಹೋಗೋ ದಾರಿ ಸಿಗುತ್ತೆ. ಅಲ್ಲಿ ಒಳಗಡೆ ಹೋಗೋಣ ಬನ್ನಿ. ಕಾಡಿನ ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಯ್ತದೆ. ಬನ್ನಿ ಒಳಗಡೆ ಫಸ್ಟು ಎಂಟ್ರಿ ಆಗೋಣ. ನೋಡಿ ಸ್ನೇಹಿತರೆ, ಇಲ್ಲೇ ಮುಂದ್ಗಡೆ ರಾಮಪಾದ ದೇವಸ್ಥಾನಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ರಾಮನ ಫೋಟೋ ಇರೋವಂಥ ಬೋರ್ಡ್ ಹಾಕಿದ್ದಾರೆ ಮತ್ತು ಕನ್ನಡದಲ್ಲೂ ಬರೆದಿದ್ದಾರೆ. ನೋಡಿ, ಈ ದಾರಿಲೇ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಮೊದಲೆಲ್ಲ ಇಲ್ಲಿ ಗಾಡಿಗಳಿಗೆ ಹೋಗೋ ಅವಕಾಶಗಳಿರ್ತಿತ್ತು, ಈಗ ಬಿಟ್ಟಿಲ್ಲ. ಅಲ್ಲಿ ಮುಂದ್ಗಡೆ ಫಾರೆಸ್ಟ್ ಆಫೀಸವರು ಅಲ್ಲಿ ಬೇಲಿ ಹಾಕಿದ್ದಾರೆ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ತಂತಿ ಬೇಲಿ ಹಾಕಿದ್ದಾರೆ ಫಾರೆಸ್ಟ್ ಆಫೀಸವರು. ಇಲ್ಲಿ ಶನಿವಾರ ಮಾತ್ರ ಪೂಜೆ ಇರುತ್ತೆ, ಆವಾಗ ಒಳಗಡೆ ಹೋಗೋ ಅವಕಾಶ ಇರುತ್ತೆ. ನೋಡಿ ಗೆಳೆಯರೆ, ಸುತ್ತ ಎಲ್ಲ ಬರೀ ಕಾಡೆ. ಯಾವಾಗ ಯಾವ ಪ್ರಾಣಿ ಬರುತ್ತೆ ಅಂತ ಗೊತ್ತಿಲ್ಲ, ಆದರೂ ಸಾಹಸ ಮಾಡಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಜಾಸ್ತಿ ಆನೆಗಳೇ ಜಾಸ್ತಿ ಇದೆ ಅಂತಬಿಟ್ಟು ಹೇಳ್ತಾರೆ, ಮತ್ತು ಹುಲಿ, ಚಿರತೆಗಳು ಜಾಸ್ತಿ ಇದೆ. ಸುತ್ತ ನೋಡಿ ಎಲ್ಲ ಬರೀ ಕಾಡು, ಮರ ಗಿಡಗಳು ಇನ್ನೂ ಹಚ್ಚ ಹಸಿರಾಗಿರುತ್ತೆ. ಈಗ ಚಳಿಯಾಗಿರೋದ್ರಿಂದ ಎಲೆಗಳೆಲ್ಲ ಸ್ವಲ್ಪ ಉದುರಿದೆ, ಅದರಿಂದ ಸ್ವಲ್ಪ ಕಾಡು ಅಷ್ಟು ಹಸಿರಾಗಿ ಕಾಣಿಸ್ತಾ ಇಲ್ಲ. ಬನ್ನಿ ಒಳಗಡೆ ಈಗ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮುಂದೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋಣ ಹಾಗೆ. ನೋಡಿ ಸ್ನೇಹಿತರೆ, ಅಲ್ಲೇ ಬಿಳಿ ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಗುಡಿ, ರಾಮನ ದೇವಸ್ಥಾನ. ಮುಂದೆ ಹೋಗೋಣ ಹಾಗೆ. ಮುಂದೆ ಹೋದರೆ ಅಲ್ಲಿ ಯಾವ ಪ್ರಾಣಿಗಳಿದೆ ಅಂತ ಗೊತ್ತಿಲ್ಲ. ಸಮತಟ್ಟಾದ ಜಾಗ ಆಗಿರೋದ್ರಿಂದ ಆನೆಗಳು, ಎಲ್ಲ ಪ್ರಾಣಿಗಳು ಸಮವಾಗಿರೋ ಜಾಗದಲ್ಲೇ ಇರ್ತವೆ. ಮುಂದೆ ಹೋಗೋಣ, ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಏನಿದೆ ನೋಡೋಣ ಬನ್ನಿ ಸ್ನೇಹಿತರೆ.
ಯಾವಾಗ ಯಾವ ಪ್ರಾಣಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲೊಂದು ಬೃಹದಾಕಾರದ ಮರ ಇದೆ. ಇಲ್ಲಿ ಚಿಕ್ಕದಾಗಿ ಒಂದು ಕೊಳ ಇದೆ. ನೋಡಿ, ಇಲ್ಲಿ ಆನೆ ಇಲ್ಲಿ ತನಕನೂ ಬರ್ತದೆ. ನೋಡಿ, ಲದ್ದಿ ಹಾಕ್ಬಿಟ್ಟು ಹೋಗಿದೆ ಆನೆ. ಲದ್ದಿ ಇದು ದೇವಸ್ಥಾನ. ಬರೀ ಆನೆ ಮಾತ್ರ ಅಲ್ಲ, ಎಲ್ಲ ಥರ ಪ್ರಾಣಿಗಳು ಬರುತ್ತೆ. ಇಲ್ಲಿ ಬಂದು ನೀರು ಕುಡ್ಕೊಂಡು ಹೋಗುತ್ತೆ. ನೋಡಿ, ಅಲ್ಲೂ ಕೂಡ ಆನೆ ಲದ್ದಿ ಇದೆ. ಇಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲೂ ಕೂಡ ಆನೆ ಲದ್ದಿ ಹಾಕಿದೆ. ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಗರುಡಗಂಬ. ದೇವಸ್ಥಾನದ ಮುಂಭಾಗನೇ ರಾಮನ ವಿಗ್ರಹ ಇದೆ. ಬಹಳ ತಂಪಾಗಿದೆ ಈ ಜಾಗ, ತುಂಬ ತಂಪಾಗಿದೆ. ನೋಡಿ, ಅವಾಗವಾಗ ಬಂದು ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ. ಅದರ ಅಪರೂಪ ಇದು ಗಣಪತಿ. ನೋಡಿ, ಇಲ್ಲಿ ಒಳಕಲ್ ಥರ ಮಾಡಿದ್ದಾರೆ. ಆಗಿನವರು ಬಂದು ಇಲ್ಲಿ ಹಬ್ಬ ಮಾಡ್ತಾಯಿರೋ ಜೋರಾಗಿ ಅನ್ನಿಸ್ತದೆ. ಅದಕ್ಕೋಸ್ಕರ ಬಂಡೆ ಕಲ್ಲಲ್ಲೇ ಒಳಕಲ್ ಥರ ಮಾಡಿದ್ದಾರೆ. ಬಾಣ ಬಿಟ್ರೆ ಇಲ್ಲಿಂದ ಜೋರು ಮಂಡಿ ಊರೇ. ಅಲ್ಲಿ ಊಟನಾಗಿ ಬಂದು ನೋಡಿ, ಈ ಚಿತ್ರ ನೋಡಿ ಸರಿಯಾಗಿ. ಒಂದು ನಿಮಿಷ ರೀ, ಈ ಚಿತ್ರ ನೋಡಿ ಸರಿಯಾಗಿ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ, ನೋಡ್ಕೊಳ್ಳಿ. ಇದು ಬಾಣದ ಗುರುತು ಯಾವ ದಿಕ್ಕಿನಲ್ಲಿದೆ ಅಂತ ನೋಡ್ಕೊಳ್ಳಿ. ಇದು ಬಂದು ಇಲ್ಲಿ ಬಂಡೆ ಕಲ್ಲಿದೆಯಲ್ಲ, ಇಲ್ಲಿ ಮಂಡಿ ಊರಿ ಆ ದಿಕ್ಕಿನ ಕಡೆಗೆ ನೋಡಿ. ಇಲ್ಲಿ ಇದನ್ನೇ ರಾಮನ ಪಾದ ಅಂತಂದ್ಬಿಟ್ಟು ಕರೆಯೋದು.
ಇಲ್ಲಿ ಮಂಡಿ ಊರಿ ರಾಮ ಅವರು ಆ ಕಡೆ ದಿಕ್ಕಿಂಗೆ ಬಾಣ ಬಿಟ್ಟಿದ್ದಾರೆ ಅಂತ ನಂಬಿಕೆ. ಸ್ನೇಹಿತರೆ, ಇಲ್ಲಿ ಯಾರೋ ಸ್ಥಳೀಯರು ಬಂದರು, ಅವ್ರನ್ನ ಮಾತಾಡ್ಸೋಣ ಬನ್ನಿ. ತಿಬ್ಬಯ್ಯಣ್ಣಿ ತಿಬ್ಬಯ್ಯ ಅಂತ, ನೀವು ಇಲ್ಲಿ ಅವ್ರಿಯಾ? ಇಲ್ಲಿ ಅವರಿಗೆ. ಇದು ಹೆಂಗೆ ರಾಮ ಇಲ್ಲಿ ಬಂದಿದ್ದು? ಇದು ಹೇಗೆಂದರೆ ಇದು ಬಂದು ಅದು ನಮ್ಮ ಹಿರಿಯರು ಹೇಳ್ತಿದ್ದು, ನಮ್ಮ ಹಿರಿಯರು. ಹಾಂ, ಅವರು ಅಯೋಧ್ಯೆಯಿಂದ ಬಂದಿರೋದು ಅಂತ. ರಾಮ ಅವರು ಅಯೋಧ್ಯೆಯಿಂದ ಬಂದಿರೋದು. ಅಯೋಧ್ಯೆಯಿಂದ ಬಂದಿರೋದು ಇಲ್ಲಿ. ರಾಮ, ಲಕ್ಷ್ಮಣ, ಹಾಂ, ಸೀತಾ. ಅಂದರೆ ಸೀತಾ ಮಾತೆ. ಹಾಂ, ಇದು ಪಂಚಮಡಿ ಅರಣ್ಯ. ಇದು ಅರಣ್ಯದಲ್ಲಿ ಬಂದು ಇಲ್ಲಿ ಅವರು ಬಂದು ಇಲ್ಲಿ ಹಿರಬರ ಗುಡ್ಡ ಅಂತ ಅದ ಅಲ್ಲಿ. ಈ ರಾಮಕಡ್ಡಿ ಮೂಲ ಅಂತ. ರಾಮಕಡ್ಡಿ ಮೂಲಲ್ಲಿ ಇಲ್ಲಿ ಬಂಡಿಗಳು ಊರಿ ಬಾಣ ಹೊಡೆದು. ಹೌದಾ? ಅಂತ ಅದೇ ಮಂಡಿಗಳು ನೋಡಿ, ಮಂಡಿಗಳು ಊರಿದರು. ಖಾಲಿ ಆಗಿದ್ದು ಶಂಕು ಚಕ್ರ ಮಡಗಿ ಅವರು ಬಾಣ ಹೊಡೆದರು. ಅದೇ ಬೆಟ್ಟ, ರಾಮಕಡ್ಡಿ ಬೆಟ್ಟ. ಅಲ್ಲಿ ಹೋಗಿ ಹಿರಬರ ಗುಡ್ಡ ಒಂದೇ ಇರೋದಲ್ಲಿ. ಇದು ಯಾಕೆಂದ್ರೆ ಪರಂಪರೆಯಿಂದ ನಮ್ಗೆ ಗೊತ್ತಾದಾಗ ನಾವು ಒಂದು ನನ್ನ ಬುದ್ಧಿ ಕಾಲದಿಂದ ಇದು ನಂಬಿಕೆ. ಹೌದು. ರಾಮ ಅಂದರೆ ಅವ್ನ ಮಂತ್ರ ಜಪಿಸಿ ಸಾಕು, ಹೌದು, ಎಲ್ಲ ಒಳ್ಳೇದಾಯ್ತು. ಆದರೆ ಒಳ್ಳೇದು ಮದುವೆ ಆಗೋದ್ರಿಗೆ ಮದುವೆ ಪ್ರಸಾದ ಕೊಟ್ಟರೆ ಅಲ್ಲಿ ಮೊಗ್ಗು ದೇವರು ಬರೋದಿಲ್ಲ. ಅಲ್ಲಿ ರಾಮ, ಲಕ್ಷ್ಮಣ, ಸೀತಾ 3 ಜನ ಅಲ್ಲಿ ಮೊಗ್ಗು, ಅದು ಹೂವು ಮುಡಿತಾರೆ. ಆ ಹೂವು ಮುಡೀತು ಅಂದರೆ ಅದು ನಮ್ಗೆ ಒಳ್ಳೇದಾಯ್ತು ಅಂದರೆ ಬಚ್ಚರ್ ಕೊಡ್ತಾನೆ. ಆಗಲ್ಲ ಅಂದರೆ ಎಚ್ಚರ ಕೊಡ್ತಾನೆ. ಬಚ್ಚರ್ ಕೊಟ್ಟಂದ್ರೆ ಒಳ್ಳೆ ಕಾರ್ಯಗಂಡು ಆಯ್ತು. ಆಯ್ತಾ, ಮದುವೆ ಆಗದಿರೋ ಆಯ್ತದೆ, ಮಕ್ಕಳಿದಾರೋ ಆಯ್ತದೆ. ಒಳ್ಳೇದು ಕೆಟ್ಟದು ನಮ್ಗೆ ಬದುಕು ಬಾಳು ಯಾವುದಿರೋ ಪ್ರಸಾದ ಕೊಟ್ಟಂದ್ರೆ ಒಳ್ಳೇದೇ. ಆ ರೀತಿ ನಂಬಿಕೆ. ರಾಮ ಅಂದರೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಮಂತ್ರನ ನಮಗೂ ಉದಾಹರಣ ನಮಗೆ ಆದ್ದು ಇಲ್ಲಿ ನೋಡಿ. ಅವರು ಸ್ವಾಮಿಗಳು ಬಂದರು ನೋಡಿ, ದೇವರ ತಗೊಂಡು ನೋಡಿ, ಅವ್ನು ಕೇಳಿ ನೋಡಿ. ಇವತ್ತು ನಮ್ಗೆ ಒಂದು ಹಂದಿ ಕೇಸು, ಆಣ ಕೇಸು, ಎಮ್ಮ ಕೇಸು ಎಲ್ಲ ಮಾಡಿದ್ರು. ಅದು ಕೋರಡ್ಲಿ ರಾಮ ಅಂದಾಗಲಿ ಅವ್ನು ಬಾಯಿ ನಿಂತೈತೆ. ಯಾರು ಫಾಸ್ಟ್ ಬಾಯಿ. ಸಾಮಾನ್ಯಗಳಿದು ನಾವು ಏನು ಗೊತ್ತಿಲ್ಲ. ನಾವು ಕರೆಂಟ್ ಬಿಟ್ಟು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹಂದಿ ಕೇಸು, ಆಣ ಕೇಸು ಎಲ್ಲ ಮಾಡಿ ಏನಕ್ಕೆ ನಮ್ಮ ಕರೆಂಟ್ ಬಿಟ್ಟು ಹಣ ಸಾಯಿಸ್ರು ಅಂದ್ಬಿಟ್ಟು ಇಲ್ಲಿ ಪಾಸ್ನವರು ಅದು ಮಾಡಿದಾಗ ಅಲ್ಲಿ ಕೋರಟ್ಲಿ, ಶಿವಗುರು ಕೋರಟ್ಲಿ ಇವು ಹೇಳ್ತಿರಗಂಟ ಸಲ್ಲಪ್ಪ ಅಷ್ಟು ಬಂದ ಸಿದ್ದಪ್ಪ ರೇಂಜರು ಅಂತ ಉಳಿದ ಕಾಲದಲ್ಲಿಯೇ ಅವರು ಹೇಳ್ತಿದ್ದಾಗ ನಾನು ಸುಮ್ಗ ತಗಡಿ ಬಾಟ್ಲು, ಗಾಂಧಿ ಫೋಟ ಎಲ್ಲ ಇತ್ತು ನೋಡ್ಬಿಟ್ಟು ಅದೇ ಫಸ್ಟು ಕೋರಟಿಗೆ ಗೊತ್ತಿಲ್ಲ. ರಾಮ 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 ಹೇಳೋದು ನಿಜವಪ್ಪ, ನೀನು ರಾಮಗಾರ ವಿಚಾರಿಸಪ್ಪ ಅಂದ್ಬಿಟ್ಟು ನಾನು ಕಾಳು, ನಾವು ದುಂಡ, ಚೆನ್ನ, ರಾಮ, ನಾನು ದಿಬ್ಬಯ್ಯ ಅಂತ ಆ ಕಾಳು ನಿಂತ್ಕೊಂಡು ಹೇಳಗಂಟ ಹಾಗೆ ಪೆಚ್ಚಾಗಿ ಮುಂದಕ್ಕೆ ಹೇಳಿಲ್ಲ. ಫಸ್ಟು ಮುಂದಕ್ಕೆ ಬಾಯಿ ಬರಲಿಲ್ಲ. ನಿಮ್ಮ ಜಮೀನಲ್ಲಿ ಸತ್ತೋಯ್ತಾನೆ ಕಾಡ್ಲಿ ಅದು ಏನೋ ಯಾರು ಸತ್ತರ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅದು ನಿಮ್ಮ ಮೇಲೆ ಬಂತು. ಅದು ನಮ್ಮ ನಾಲ್ಕಾಳ ಮೇಲೆ ಸುಮಗ ಮಾತು ಒಂದೊಂದಲ್ಲಕ್ಕೆಲ್ಲ ಭಯಂಕರ. ಅದೊಂದು ಪುನಃ ಒಂದು ನಮ್ಮ ಒಂದಲ್ಲಿ ನೋಡಿ, ಕರೆಂಟ್ ಇಲ್ಲ, ಕಬ್ಬಿಲ್ಲ, ಬೋರ್ ಇಲ್ಲ. ಹಂದಿ ಸಾಯಿಸ್ಬಿಟ್ಟು ಕರೆಂಟ್ ಬಿಟ್ಟು ಅಂದ್ಬಿಟ್ಟು ಫಾಸ್ಟ್ ಮಾಡ್ಬಿಟ್ರು ನಮ್ಮ ಮೇಲೆ. ಅದು ನಮ್ಮ ಮೊದಲು ಕರೆಂಟು ಇಲ್ಲ, ಕಬ್ಬು ಇಲ್ಲ, ಬೇಕು ಅಂತ ನಾನು ಅದೇನೋ ಗೊತ್ತಿಲ್ಲ. ರಾಮ ಅನ್ನೋ ಮುಖ್ಯ ನನಗೆ. ರಾಮ ಅಂದ್ಬಿಟ್ಟು ರಾಮ ಅಂದರೆ ಅದು ಈ ರಾಮ ಅಣ್ಣ ಕಿಲ್ಲ ಅಂದ್ಬಿಟ್ಟು ಈ ಹಂದಿ ಕೇಸು, ಆಣ ಕೇಸು, ಎಮ್ಮ ಕೇಸು ಎಲ್ಲ ಅಂತಂದು ಈರಕೊಂಡು ಬೀಡಿ ಕೊಟ್ಟ, ಬಿಟ್ಟು ಕೊಟ್ಟ, ಎಲ್ಲ ಕೆಲಸ ಮಾಡೋದು. ಆದರೆ ನಾನು ಅಳಿಸಕೊಂಡಿಲ್ಲ. ನನ್ನ ಬಾಯಲ್ಲಿ ರಾಮ ಅಂದರೆ ಅವರು ಅಳಿಸಕೊಂಡಿಲ್ಲ, ಅವರೇ ಹೇಳಿದ್ರು. ಇದು ಸತ್ಯ. ಕಣ್ಣಾರ ಕಂಡಿರೋದು ನೀವೇ ಹೇಳ್ತಿದ್ದೆ, ನಿಮಗೆ ಅನುಭವ ಆಗಿರೋದು. ಇದು ಅನುಭವ ಆಗಿರೋದು, ಇದು ನಂಬಿಕೆ. ಇವತ್ತು ನಾವು ಒಂದು ಒಳ್ಳೇದ ಕೆಟ್ಟದಾಗಬೇಕಾದ್ರೆ ಅವ್ನು ಕೇಳ್ಕೊತ ಕಾಲ್ ಮಾಡಿದ್ರು. ನಮ್ಮ ಮಕ್ಕಳಿಗೆಲ್ಲ 3 ಹೆಣ್ಣು ಮಕ್ಕಳಂಗೆ ಒಬ್ಬ ಮಗ ಅವ್ನು ಕೇಳಿ ಅವನು ಹೊರಯಿಸಿ ನಮ್ಗೆ ಮಕ್ಕಳು ಮದುವೆ ಮಾಡಿರೋದು. ಅವ್ನು ಹೊರ ಕೊಟ್ಟಿಯೇ, ಅವ್ನು ಪರ್ಸಲ್ ಕೊಟ್ಟು ಇವತ್ತು ನಾನು ಗಂಡು ಮಗಳೇ ಆಗಬೇಕು, ನನ್ನ ಮಕ್ಳಿಗೆ ಗಂಡು ಮಕ್ಕಳಿಗೆ, ನಮ್ಮ ಮಕ್ಳಿಗೆ ಒಳ್ಳೆ ಜಾಗದಲ್ಲಿ ಮದುವೆ ಆಗಬೇಕು, ಒಳ್ಳೆ ಜಾಗದಲ್ಲಿ ಮದುವೆ. ನಮ್ಮ ಮಗ ಒಬ್ಬನೇ. ಆ ರೀತಿ ಈ 3-4 ವರ್ಷದಿಂದ ಹಂದಿ ಕೇಸ್ ಮಾಡ್ಬಿಟ್ಟು ನಮ್ಗೆ ರಾಗಿ ಬೆಳೆನೇ ಮಾಡಲಿಲ್ಲ. ನಾವು ಬೇಡ ಅಂದ್ಬಿಟ್ಟು 3 ವರ್ಷ ಕೇಳಿ 3-4 ವರ್ಷ ನಾವು ರಾಗಿ ಬೆಳೆನೇ ಮಾಡಲಿಲ್ಲ. ಈ ವರ್ಷ ಮಾಡುವಂತ ಕೊಟ್ಟ. ಈ ವರ್ಷ ನಮಗೂ 50 ಮೂಟೆ ರಾಗಿ ಆಯಿತು. ಹೇಗಂತಿಲ್ಲ, ಚೆನ್ನಾಗಿ ಬಂದಿದೆ. ಹೌದು, 50 ಮೂಟೆ ರಾಗಿ ನಮ್ಗೆ ಈ ವರ್ಷ ಆದ್ದು. ಅವ್ನು ಕೊಡಿದ ಬಾಗಿ ಅವ್ರು ಕೊಡೋಕ್ಕೆ ಸಾಧ್ಯವಿಲ್ಲ. ಅವ್ರ ನಂಬಿಕೆ ನಮ್ಮದು. ನಾವು ಇಂಥ ಒಳ್ಳೇದು ಕೆಟ್ಟದಕ್ಕೆಲ್ಲ ನಾವು ಭಾಗವಹಿಸೋದು. ಇದು ನಮ್ಮ ಗುರು ಇವರು. ಅವನೇ ಕೇಳಿ ನಾನು ನನಗೆ ಕೈ ಮುಗಿದೇ ಗೊತ್ತಿಲ್ಲ, ರಾಮಾಯಣದೇ ಗೊತ್ತಿಲ್ಲ. ಹಾಗೆ ಬಂದು ನಾನು ಅವತ್ತು ಗೊತ್ತಾದ್ದು ಪ್ರಸಾದ ಕೇಳಿದ್ದು. ನಮ್ಮಪ್ಪ ಬಂದು ಪ್ರಾಣಿ ಎಲ್ಲ ಪ್ರಾಣಿ ಬರ್ತಾವ. ಯಾವ ಪ್ರಾಣಿ ಬರ್ತದೆ?
ಆದ್ರೆ ನಡೆದು ಪ್ರಾಣಿಗಳೆಲ್ಲ ಬರ್ತಾವೆ ಇಲ್ಲಿ ಹಂದಿ ಸಾರ್ಗ ಆಣ ಹುಲಿ ಇಬ್ಬ ಎಲ್ಲ ಅದ ಎಲ್ಲ ಪ್ರಾಣಿಗಳು ಎಲ್ಲ ಪ್ರಾಣಿಗಳ ನೀವು ನೋಡಿದ್ರ ಎಲ್ಲ ಪ್ರಾಣಿ? ನಾವು ಆಣ ಎಲ್ಲ ನೋಡಿವಿ. ಆಣ ಕರಡಿ ಹುಲಿ ಎಲ್ಲ ನೋಡಿವಿ. ಹಂದಿಗಳೆಲ್ಲ ಸಾರ್ಗ ಎಲ್ಲ ನೋಡಿವಿ. ಸುಮಾರು ಜನ ಕೊಟ್ಟಲ್ಲಿ ಈ ಜಾಗ ಗೊತ್ತಿಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ರಾಮ ಅನ್ನೋದು ಕೆಲವು ಜನ ಗೊತ್ತಿಲ್ಲ. ಹೌದು, ಈಗ ಅದ್ಭುತ ಆದ್ದು. ಹೌದು, ರಾಮ ಇರೋ ಜಾಗ ಇದು ಪಂಚಕೊಂಡ ಆರಂಭದಲ್ಲಿ ಬಂದದ್ದು ಜನರಿಗೆ ಗೊತ್ತಿಲ್ಲ. ಹೆಸರು ಆಗ್ಬಿಟ್ಟಿದ್ರೆ ಭಯಂಕರ ಇದೆ. ನನ್ನ ಹೆಸರು ಬಂದು ರಂಗನಾಥ್ ಅಂತ. ಸ್ನೇಹಿತರೆ, ನಮ್ಮ ರಾಮಪಾದ ದೇವಸ್ಥಾನದ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು ಇವರು ತಿಳಿಸ್ಕೊಡ್ತಾರೆ. ಅದರದ್ದು ಪೂರ್ತಿ ವಿಡಿಯೋನ ಮುಂದಿನ ಭಾಗದಲ್ಲಿ ಹಾಕ್ತೀನಿ. ಯಾಕೆ ಅಂದರೆ ವಿಡಿಯೋ ಬಹಳ ದೊಡ್ಡದಾಗಿರೋದ್ರಿಂದ ಮುಂದೆ 2 ಭಾಗ ಮಾಡಿದ್ದೀನಿ. ಅದಕ್ಕೋಸ್ಕರ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋನ ಪೂರ್ತಿ ನೋಡಿ. ಧನ್ಯವಾದಗಳು.